ನಿಮ್ಗೇನಾದ್ರು ಕ್ವೆಶನ್ಸ್ ಇದೆಯಾ ಅದ್ರ ಬಗ್ಗೆ ಕೇಳೋಕ್ಕೆ ಅಂತ ಇದ್ರೆ ನಾನು ಹೇಳ್ತೀನಿ. ಈಗ ನನ್ನ ಪ್ರಕಾರ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಸಂಸದರು ಹೇಳ್ತಾರೆ ವಿಭಜನೆ ಆಗುತ್ತೆ, ಉತ್ತರ ದಕ್ಷಿಣ ಬೇರೆ ಬೇರೆ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ದೇಶದಲ್ಲಿ ವಿಭಜನೆ ಆಗೋದು ಒಂದೇ ವಿಷಯಕ್ಕೆ, ಒಂದು ದೇಶದ ಭವಿಷ್ಯದ ಬಗ್ಗೆ, ನಮ್ಮ ಮುಂದಿನ ಪೀಳಿಗೆಗಳ ಒಂದು ಒಳ್ಳೆ ಭವಿಷ್ಯದ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಕಾಳಜಿ ಇಟ್ಕೊಂಡು ಬುದ್ಧಿವಂತಿಕೆಯಿಂದ ಓಟನ್ನ ಹಾಕೋ ಜನಾಂಗ, ಅಥವಾ ಸುಳ್ಳಿನ ಮಾತುಗಳನ್ನ ನಂಬಿ ಏಮಾರಿ ಮೋಸ ಹೋಗಿ ಆ ಕಡೆ ಅಥವಾ ಸ್ವಾರ್ಥಕ್ಕಾಗಿ ಅವರವರ ಸ್ವಾರ್ಥಕ್ಕಾಗಿ ಇನ್ನೊಂದು ಕಡೆ ಹೋಗುವಂತ ಪೊಲಿಟಿಕಲ್ ಪಾರ್ಟೀಸ್ ಇರ್ಬೋದು, ಅವರನ್ನ ಫಾಲೋ ಮಾಡುವುದು ಒಂದಷ್ಟು ಜನ ಇರ್ಬೋದು. ಕೊನೆಗೆ ನಮ್ಮ ಏನೇ ಇದ್ರು ಲೈಕ್ ಮಿಸ್ ಮೀನಾಕ್ಷಿ ದೇವಿ said, wisdom has to prevail. ನಮ್ಮ ಒಳಿತಿಗಾಗಿ, ನಮ್ಮ ಹಿತಕ್ಕಾಗಿ ನಿಸ್ವಾರ್ಥ ಸೇವೆ 2047 ವರೆಗೂ ಭಾರತ ದೇಶವನ್ನ ಯಾವ ಮಟ್ಟಕ್ಕೆ ಇಡೀ ಜಗತ್ತಲ್ಲಿ ವಿಶ್ವದಲ್ಲೇ ನಂಬರ್ 1 ರಾಷ್ಟ್ರವಾಗಿ ಮಾಡಬೇಕು ಅನ್ನೋದು ಕನಸು ಮೋದಿಯವರದು. ಆ ಕನಸನ್ನ ಈಡೇರಿಸುವ ಒಂದು ಜವಾಬ್ದಾರಿ ನಾವೆಲ್ಲರೂ ಕೈ ಜೋಡಿಸಿ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ. ಈಗ ನನ್ನದೇ ವಿಷಯ ನೀವು ತಗೊಂಡಿದೆ, ಆದರೆ ನಾನು ಇಂಡಿಪೆಂಡೆಂಟ್ ಅಭ್ಯರ್ಥಿ ಆಗಿ ಸ್ಪರ್ಧೆ ಮಾಡಿ ಒಂದು ಪ್ರಚಂಡ ಬಹುಮತದಿಂದ ನಾನು ಗೆದ್ದು ಬಂದೆ. ನನಗೆ ಪಕ್ಷೇತರ ಸಂಸದೆ ಆಗಿದ್ರೂ ನನ್ನ ಕ್ಷೇತ್ರಕ್ಕೆ 3,500 ಕೋಟಿಯಷ್ಟು ಅನುದಾನ ಬಿಜೆಪಿ ಸರ್ಕಾರ ಕೊಟ್ಟಿದೆ. ಅಂದರೆ ಒಬ್ಬರು ಸಂಸದೆ ಆಗಲಿ, ಒಬ್ಬ ಜನಪ್ರತಿನಿಧಿ ಆಗಲಿ, ಒಂದು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವವರಿಗೆ ಯಾವ ರೀತಿ ಸಹಕಾರವನ್ನು ಭಾರತೀಯ ಜನತಾ ಪಕ್ಷ ಮೋದಿ ಅವರ ಸರ್ಕಾರ ಕೊಡ್ತಾ ಇದೆ ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನವನ್ನು ನಾನು ಹೇಳ್ತಾ ಇದ್ದೀನಿ. ಇವತ್ತಿನ ದಿನ ನನ್ನ ಕ್ಷೇತ್ರದಲ್ಲಿ ಬಿಜೆಪಿ JDS ಅಲಯನ್ಸ್ ಇಂದ JDSಗೆ ಆ ಸೀಟ್ ಹೋಗಿದೆ. ಇದ್ರೂ ಸಹ ನಾನು ಆ ಸೀಟನ್ನು ಬಿಟ್ಟುಕೊಟ್ಟು ಬಿಜೆಪಿ ಪಕ್ಷವನ್ನು ಯಾಕೆ ಸೇರಿದೆ ಅಂತ ಹೇಳಿ, ನಾನು ಮೊದಲೇ ಹೇಳಿದ್ನಲ್ಲ, ಈ ಒಂದು ಎರಡು ವಿಭಜನೆ, ಎರಡು ಕಡೆ ಇರ್ತಾರೆ ಜನ. ನನಗೆ ನಮ್ಮ ದೇಶದ ಭವಿಷ್ಯ ಮುಖ್ಯ. ಮೋದಿಯವರು ಒಂದು ದಿನಕ್ಕೆ 18 hours to 20 hours ಕೆಲಸ ಮಾಡ್ತಾರೆ. ಹಗಲಿರುಳು ಅವ್ರಿಗೆ ದೇಶದ ಬಗ್ಗೆನೇ ಕಾಳಜಿ. ಅವರು ಪ್ರತಿಯೊಂದು ಅವ್ರ ಜೊತೆ 5 ನಿಮಿಷ ಮಾತಾಡಬೇಕಾದ್ರೆ ನೀವು ತಿಳ್ಕೊಳ್ತೀರಾ ಯಾವ ರೀತಿ ಅವರ ಒಂದು ವಿಷನ್ ಅನ್ನೋದಿದೆ ನಮ್ಮ ದೇಶಕ್ಕಾಗಿ ಅನ್ನೋದು. ಅದನ್ನ ಒಂದು ನಾವೆಲ್ಲರೂ, ಅಂದರೆ ನಮ್ಮ ದೇಶದ ಜನ, ಎಸ್ಪೆಷಲಿ ಫಸ್ಟ್ ಟೈಮ್ ವೋಟರ್ಸು ಇದ್ದಾರೆ. ಈ ಸಲ ಲಕ್ಷಾಂತರ ಜನ ಫಸ್ಟ್ ಟೈಮ್ ವೋಟರ್ಸ್ ಇದ್ದಾರೆ. ಖಂಡಿತ ಅವರಿಗೆ ನಮ್ಮ ದೇಶದ ಭವಿಷ್ಯದ ಬಗ್ಗೆ, ನಮ್ಮ ಹಿತ ಏನು ಅನ್ನೋದು ತಿಳ್ಕೊಂಡು ವೋಟನ್ನು ಹಾಕ್ತಾರೆ ಅನ್ನೋ ನಂಬಿಕೆ